water cycle. How many times have you noticed that water split on a floor dried up after some time? ಸೊ ಇಲ್ಲಿ ನಾವು ಎಷ್ಟು ಸರಿ ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ. ಸೊ ವಾಟರ್ಸ್ ಅನ್ನೋದು ವಾಟರ್ ಡ್ರಾಪ್ಸ್ ಅನ್ನೋದು ನಮಗೆ ಫ್ಲೋರ್ ಮೇಲೆ ಬಿದ್ದಾಗ ಸ್ವಲ್ಪ ಸಮಯ ಆದ್ಮೇಲೆ ಆ ಫ್ಲೋರ್ ಮೇಲೆ ವಾಟರ್ ಅನ್ನೋದು ಆ ಡ್ರಾಪ್ಸ್ ಅನ್ನೋದು ಹೋಗ್ಬಿಡುತ್ತೆ, ಡಿಸಪಿಯರ್ ಆಗುತ್ತೆ ಅಲ್ವಾ. ಸೊ ದ ವಾಟರ್ ಸೀಮ್ಸ್ ಟು ಡಿಸಪಿಯರ್. ಸೊ ಅಲ್ಲಿ ನಮಗೆ ವಾಟರ್ ಅನ್ನೋದು ಕಾಣಿಸೋದಿಲ್ಲ, ಡಿಸಪಿಯರ್ ಅನ್ನೋದು ಆಗುತ್ತೆ. ಸಿಮಿಲರ್ಲಿ ವಾಟರ್ ಡಿಸಪಿಯರ್ಸ್ ಫ್ರಮ್ ವೆಟ್ ಕ್ಲಾತ್ಸ್ ಆಸ್ ದಿ ಡ್ರೈ ಅಪ್. ಸೊ ಇಲ್ಲಿ ನಮಗೆ ಸಿಮಿಲರ್ ಆಗಿ ಯಾವ ರೀತಿ ಫ್ಲೋರ್ ಮೇಲೆ ವಾಟರ್ ಡ್ರಾಪ್ಸ್ ಅನ್ನೋದು ಇರೋದು ಯಾವ ರೀತಿ ಸಿಮಿಲರ್ ಆಗಿ ಅವು ಡ್ರೈ ಆಗುತ್ತೋ, ಓಕೆ, ಡಿಸಪಿಯರ್ ಆಗುತ್ತೋ, ಅದೇ ರೀತಿನೇ ನಮಗೆ ವಾಟರ್ ಅಲ್ಲಿ, ಓಕೆ, ನಾವು ವಾಟರ್ ಅಲ್ಲಿ ಕ್ಲಾತ್ಸ್ ನ ಹಾಕ್ಬಿಟ್ಟು ಮತ್ತೆ ಎತ್ತಿ ನಾವು ಡ್ರೈ ಮಾಡಿದಾಗ ಅದು ವಾಟರ್ಸ್ ಅನ್ನೋದು ಅದರಲ್ಲಿ ಹೋಗುತ್ತೆ ಅಲ್ವಾ. ಡ್ರೈ ಅನ್ನೋದು ಆದಾಗ ಆ ವಾಟರ್ ಅನ್ನೋದು ಡಿಸಪಿಯರ್, ಆ ಕ್ಲಾತ್ಸ್ ಅಲ್ಲಿ ಸಹ ಡಿಸಪಿಯರ್ ಅನ್ನೋದು ಆಗುತ್ತೆ. ಸೊ ವಾಟರ್ ಫ್ರಮ್ ವೆಟ್ ರೋಡ್ಸ್, ರೂಫ್ ಟಾಪ್ಸ್ ಅಂಡ್ ಅ ಫ್ಯೂ ಅದರ್ ಪ್ಲೇಸಸ್ ಆಲ್ಸೋ ಡಿಸಪಿಯರ್ ಆಫ್ಟರ್ ದ ರೈನ್ಸ್. ವೇರ್ ಡಸ್ ದಿಸ್ ವಾಟರ್ ಗೋಸ್? ಸೊ ಇಲ್ಲಿ ನಮಗೆ ವೇರ್ ಡಸ್ ದಿಸ್ ವಾಟರ್ ಗೋಸ್? ಸೊ ಇಲ್ಲಿ ನಮಗೆ ಯಾವ ರೀತಿ ಬೇರೆ ಬೇರೆ ರೂಫ್ ಟಾಪ್ಸ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಒಂದು ರೋಡ್ ಮೇಲೆ ಸಹ ಈ ತುಂಬಾ ನಮ್ಗೆ ಹೀಟ್ ಅನ್ನೋದು ಆಗ್ತಾ ಇರ್ಬೇಕಾದ್ರೆ, ತುಂಬಾ ಈ ಸಮ್ಮರ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ವಾಟರ್ ರೋಡ್ ಮೇಲೆ ಸ್ವಲ್ಪ ವಾಟರ್ ಹಾಕಿದ ತಕ್ಷಣ ನಮ್ಗೆ ವಾಟರ್ ಅನ್ನೋದು ಡಿಸಪಿಯರ್ ಆಗ್ಬಿಡುತ್ತೆ, ಎಷ್ಟು ಬೇಗ ನಮ್ಗೆ ಅಲ್ಲಿ ಡ್ರೈ ಅನ್ನೋದು ಆಗ್ಬಿಡುತ್ತೆ. ಸೊ ಎಲ್ಲಿ ಇದೆ ಈ ವಾಟರ್ ಎಲ್ಲಾನು ಎಲ್ಲಿಗೆ ಹೋಗುತ್ತೆ ಎಲ್ಲಾನು? ಡು ಯು ರಿಮೆಂಬರ್ ಆಕ್ಟಿವಿಟಿ 6 ಇನ್ ಚಾಪ್ಟರ್ 5? ಸೊ ಇಲ್ಲಿ ನೀವು ರಿಮೆಂಬರ್ ಮಾಡ್ಕೊಳ್ಳಿ, ಒಂದು ಚಾಪ್ಟರ್ 5 ಅಲ್ಲಿ ನಮ್ಗೆ 6 ಆಕ್ಟಿವಿಟಿ 6 ಅನ್ನೋದು ಇದೆ. ಸೊ ಅಲ್ಲಿ ನೀವು ರಿಮೆಂಬರ್ ಮಾಡ್ಕೊಳ್ಳಿ ಆ ಆಕ್ಟಿವಿಟಿನ. In which water with a salt dissolved in a water heated, it was heated. ಸೊ ಇಲ್ಲಿ ನಮಗೆ ವಾಟರ್ ಅನ್ನೋದು ಆ ಆಕ್ಟಿವಿಟಿಯಲ್ಲಿ ಸಾಲ್ಟ್ ಡಿಸಾಲ್ವ್ ಆಗಿರುವಂತ ವಾಟರ್ ನ ನಾವು ಹೀಟ್ ಮಾಡಿದಾಗ ಆ ವಾಟರ್ ಅನ್ನೋದು ವೇಪರ್ಸ್ ಆಗಿ ಹೋಗ್ಬಿಡುತ್ತೆ, ರೈಟ್. ಸೊ ಸಾಲ್ಟ್ ಅನ್ನೋದು ಅಲ್ಲಿ ರಿಮೈನ್ ಆಗುತ್ತೆ ಅಲ್ವಾ. ಸಾಲ್ಟ್ ಅನ್ನೋದು ಅದೇ ರೀತಿನೇ ಉಳ್ಕೊಳ್ಳುತ್ತೆ. ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ರೀಕಾಲ್ ಮಾಡ್ಕೊಳ್ಳಿ. ವಾಟ್ ಡಿಡ್ ವಿ ಫೈಂಡ್? ಸೊ ಇದರಿಂದ ನಾವು ಏನನ್ನ ಫೈಂಡ್ ಮಾಡ್ತೀವಿ? ದ ವಾಟರ್ evaporated and the salt was left behind. ಸೊ ಇಲ್ಲಿ ನಮ್ಗೆ ವಾಟರ್ ಅನ್ನೋದು ಎವಾಪರೇಟ್ ಆಗುತ್ತೆ, ವೇಪರ್ಸ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಎವಾಪರೇಷನ್ ಅನ್ನೋದು ಆ ವಾಟರ್ ಅಲ್ಲಿ ಆಗ್ತಾ ಇದೆ ಅಂಡ್ ಅಲ್ಲಿ ಆ ಸಾಲ್ಟ್ ಅನ್ನೋದು ಉಳ್ಕೊಳ್ತಾ ಇದೆ. ಲೆಫ್ಟ್ ಬಿಹೈಂಡ್ ಅಂದ್ರೆ ಉಳ್ಕೊಳ್ತಾ ಇದೆ ಅಲ್ಲೇ. ಓಕೆ, this activity gives us an idea that on eating water changes its into ವೇಪರ್ಸ್. ಸೊ ಇಲ್ಲಿ ನಮ್ಗೆ ಈ ವಾಟರ್ ಏನು ಇದು ಹೇಳುತ್ತೆ, ಈ ಆಕ್ಟಿವಿಟಿ ಏನು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಯಾವಾಗ ವಾಟರ್ ಅನ್ನೋದು ಹೀಟ್ ಆಗುತ್ತೋ ಆಗ ಅದು ಅಲ್ಲಿ ವೇಪರ್ಸ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ವಿ ಆಲ್ಸೋ ರಿಯಲೈಸ್ ಫ್ರಮ್ ದಿಸ್ ಆಕ್ಟಿವಿಟಿ ದಟ್ ವಾಟರ್ ವೇಪರ್ಸ್ ಡಸ್ ನಾಟ್ ಕ್ಯಾರಿ ಅವೇ ದ ಸಾಲ್ಟ್ ವಿತ್ ಇಟ್. ಸೊ ಇಲ್ಲಿ ನಾವು ಈ ಆಕ್ಟಿವಿಟಿನ ಇನ್ನ ಒಂದು ಏನ್ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಈ ವಾಟರ್ ಏನಿದೆಯೋ, ಓಕೆ, ಸೊ ಎವಾಪರೇಟ್ ಆಗುತ್ತೆ ಅಲ್ವಾ ವಾಟರ್. ಸೊ ಅದು ಸಾಲ್ಟ್ ಅನ್ನೋದನ್ನ ಅದ್ರ ಜೊತೆ ತಗೊಂಡು ಹೋಗಲ್ಲ. ಓಕೆ, ಸಾಲ್ಟ್ ಅನ್ನೋದನ್ನ ಅಲ್ಲೇ ಬಿಡುತ್ತೆ. ಸೊ ಸಾಲ್ಟ್ ನ ಅದು ತಗೊಂಡು ಹೋಗಲ್ಲ. ವೇಪರ್ಸ್ ಆಗಿ ಹೋಗ್ಬೇಕಾದ್ರೆ, ಅದು ಎವಾಪರೇಟ್ ಆಗ್ಬೇಕಾದ್ರೆ ಅದು ಸಾಲ್ಟ್ ಅನ್ನೋದನ್ನ ತಗೊಳ್ಳಲ್ಲ ಅಂತ. ಓಕೆ, ವಾಟರ್ ವೇಪರ್ಸ್ ಸೊ ಫಾರ್ಮ್ ಇಟ್ ಬಿಕಮ್ ಅ ಪಾರ್ಟ್ ಆಫ್ ಎ ಹೇರ್ ಅಂಡ್ cannot ಯೂಶಲಿ ಬಿ ಸೀನ್. ಸೊ ಇಲ್ಲಿ ನಮ್ಗೆ ಈ ವಾಟರ್ ಅನ್ನೋದು, ವಾಟರ್ ವೇಪರ್ಸ್ ಅನ್ನೋದು ಒಂದು ಪಾರ್ಟ್, ಹೇರ್ ಅಲ್ಲಿ ಒಂದು ಪಾರ್ಟ್ ಅದು. ಓಕೆ, ಹೇರ್ ಅನ್ನೋದು ಅದನ್ನ ತಗೊಳ್ತಾ ಹೋಗುತ್ತೆ, ಅದರಲ್ಲಿ ಗೊತ್ತಾಗುತ್ತೆ. ಬಟ್ ನಾವು ಆ ವಾಟರ್ ವೇಪರ್ಸ್ ಅನ್ನೋದನ್ನ ನೋಡಕ್ಕೆ ಆಗೋದಿಲ್ಲ. ಓಕೆ, ಸೊ ವಿ ಆಲ್ಸೋ ಫೌಂಡ್ ದಟ್ eating is essential to convert water into its vapor. ಸೊ ಇಲ್ಲಿ ನಾವು ಇನ್ನ ಒಂದು ಏನ್ ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ, ವಾಟರ್ ಅನ್ನೋದು ಕಂಪಲ್ಸರಿ ಹೀಟ್ ಮಾಡಬೇಕು, ಅದು ವೇಪರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನೆಸೆಸರಿ, ಹೀಟ್ ಮಾಡಲೇಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ. However, we have seen that water changes into its vapors also from the ಫೀಲ್ಡ್ಸ್. ಸೊ ಇಲ್ಲಿ ನಾವು ಈ ಫೀಲ್ಡ್ಸ್ ಇಂದಾನು ಸಹ ವಾಟರ್ ಅನ್ನೋದು ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸಹ ನಾವಿಲ್ಲಿ ನೋಡ್ತೀವಿ ಅಲ್ವಾ. ರೋಡ್ಸ್, ರೂಫ್ ಟಾಪ್ಸ್ ಅಂಡ್ ಅದರ್ ಲ್ಯಾಂಡ್ ಏರಿಯಾಸ್ ಅಲ್ಲಿ ಸಹ ಈ ವಾಟರ್ ಅನ್ನೋದು ಹೀಟ್ ಆಗುತ್ತೆ ಬೈ ಸನ್ನಿಂದ ಹೀಟ್ ಆಗುತ್ತೆ ಅಂಡ್ ಅದು ವೇಪರ್ಸ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ ಅಂತ ಅಲ್ವಾ. ವಿ ಆಲ್ಸೋ ಡಿಸ್ಕಸ್ಡ್ ಇನ್ ಚಾಪ್ಟರ್ 5 ದಟ್ to obtain salt, water from the sea is left in hollow pits
ಟು ಲೆಟ್ ದ ವಾಟರ್ ವೇಪರ್ಸ್. ಸೊ ಇಲ್ಲಿ ನಮ್ಗೆ ಈ ಆಲ್ರೆಡಿ ನಾವು ಚಾಪ್ಟರ್ 5 ಅಲ್ಲಿ ನೋಡಿರೋ ಪ್ರಕಾರ ಸಾಲ್ಟ್ ಅನ್ನೋದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಲ್ಟ್ ಈ ಸಿ ವಾಟರ್, ಓಷನ್ಸ್ ಅಲ್ಲಿ ಇರುವ ಸಿ ವಾಟರ್ಸ್ ಅನ್ನೋದನ್ನ ನಾವು ಈ ಪಿಟ್ಸ್, ಶಾಲೋ ಪಿಟ್ಸ್ ಅಂತ ಇರುತ್ತೆ ಅಲ್ವಾ, ಸೊ ಆ ಶಾಲೋ ಪಿಟ್ಸ್ ಅಲ್ಲಿ ಹಾಕ್ತಾರೆ. ಆಗ ಆ ವೇಪರ್ಸ್, ಅದರಲ್ಲಿರುವಂತ ವಾಟರ್ ವೇಪರ್ಸ್ ಅನ್ನೋದು ಹೀಟ್ ಆಗಿ ಹೋಗುತ್ತೆ. ಓಕೆನಾ? ಫ್ರಮ್ ವೇರ್ ಡಸ್ ದಿಸ್ ವಾಟರ್ ಗೆಟ್ the heat it needs to evaporate, let us find out. ಸೊ ಇಲ್ಲಿ ನಮ್ಗೆ ವಾಟರ್, ಈ ಪ್ರತಿಯೊಂದು ವಾಟರ್ ಅನ್ನೋದು ಹೀಟ್ ಮಾಡಬೇಕು ಅಲ್ವಾ. ಸೊ ಹೀಟ್ ಇಸ್ ಕಂಪಲ್ಸರಿ ಫಾರ್ ವೇಪರೈಸೇಷನ್. ಸೊ ವೇಪರೈಸೇಷನ್ ಆಗ್ಬೇಕು ಅಂದ್ರೆ ಅಲ್ಲಿ ಹೀಟ್ ಅನ್ನೋದು ಕಂಪಲ್ಸರಿ ಇರಬೇಕು. ಬಟ್ ನಾವು ಯಾವಾಗ್ಲೂ ಹೋಗಿ ಹೀಟ್ ಮಾಡಕ್ಕಾಗುತ್ತಾ? ಎಲ್ಲಾ ವಾಟರ್ನು ನಾವು ಹೀಟ್ ಮಾಡಕ್ಕಾಗುತ್ತಾ? ಈ ವರ್ಲ್ಡ್ ಅಲ್ಲಿ ಇರುವಂತ ವಾಟರ್ನ ನಾವು ಹೀಟ್ ಮಾಡಕ್ಕಾಗುತ್ತಾ? ಇಲ್ಲ, ರೈಟ್? ಸೊ ಮತ್ತೆ ಯಾವ ರೀತಿ ಹೀಟ್ ಅನ್ನೋದು ಆಗುತ್ತೆ ಇಲ್ಲಿ ಅನ್ನೋದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಇಸ್ ಆಕ್ಟಿವಿಟಿ 2. ಓಕೆ, ಆಕ್ಟಿವಿಟಿ 2. ಟೇಕ್ 2 ಸಿಮಿಲರ್ ಪ್ಲೇಟ್ಸ್. ಸೊ ಇಲ್ಲಿ ನಿಮ್ಗೆ 2 ಸಿಮಿಲರ್ ಪ್ಲೇಟ್ಸ್ ಅನ್ನೋದನ್ನ ತಗೊಳ್ಳಿ. ಪ್ಲೇಸ್ ಒನ್ ಆಫ್ ದ ಪ್ಲೇಟ್ ಇನ್ ಅ ಸನ್ಲೈಟ್ ಅಂಡ್ ಕೀಪ್ ದ ಅದರ್ ಅಂಡರ್ ಶೇಡ್. ಸೊ ಇಲ್ಲಿ ಒಂದು ಸನ್ಲೈಟ್ಗೆ ಒಂದು ಪ್ಲೇಟ್ ಅನ್ನೋದನ್ನ ಸನ್ಲೈಟ್ ಅಲ್ಲಿ ಇಡಿ, ಮತ್ತೆ ಇನ್ನೊಂದನ್ನ ಸ್ವಲ್ಪ ಏನಂತ ಹೇಳ್ತೀವಿ, ಶಾಡೋ ಇರೋ ಹತ್ರ ಬಿಡಿ. ಓಕೆ, ಸೊ ಅದು ಶೇಡ್ ಆಗಿರುವಂತ ಸ್ವಲ್ಪ ಬಿಸಿಲು ಕೂಲ್ ಆಗಿರುತ್ತೆ ಅಲ್ವಾ ಪ್ಲೇಸ್, ಸೊ ಸನ್ಲೈಟ್ ಬೀಳ್ತಾ ಇರುತ್ತೆ ಅಲ್ವಾ ಪ್ಲೇಸ್, ಅಲ್ಲಿ ಹಿಡಿ ಅಂತ ಹೇಳ್ತೀವಿ, ಕತ್ಲಲ್ಲಿ ಹಿಡಿ. ನಾವು ಪೂರ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಆಫ್ ದ ಪ್ಲೇಟ್. ಸೊ ಈಗ ಎಲ್ಲಿ ಶೇಡ್ ಅಲ್ಲಿ ಇರುವಂತ ವಾಟರ್ ಪ್ಲೇಟ್ ಇರುತ್ತಲ್ವಾ, ಆ ಪ್ಲೇಟ್ ಅಲ್ಲೂ ಸಹ ಅಂಡ್ ಸನ್ಲೈಟ್ ಹತ್ರ ಇರುವಂತ ಪ್ಲೇಟ್ ಅಲ್ಲೂ ಎರಡರಲ್ಲೂ ಸೇಮ್ ಅಮೌಂಟ್ ಆಫ್ ವಾಟರ್ ಅನ್ನೋದನ್ನ ಹಾಕಿ ಅಂತ ಹೇಳಿದ್ದಾರೆ. ನಾವು ಪೂರ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಆಫ್ ದ ಪ್ಲೇಟ್ಸ್. ಯು ಕ್ಯಾನ್ ಯೂಸ್ ಎ ಕ್ಯಾಪ್ ಆಫ್ ಎ ಬಾಟಲ್ ಟು ಮೆಷರ್ ವಾಟರ್. ಸೊ ಇಲ್ಲಿ ನೀವು ಒಂದು ಕ್ಯಾಪ್ ಆಫ್ ವಾಟರ್ ಅನ್ನೋದನ್ನ ಮೆಷರ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಒಂದು ಕ್ಯಾಪ್ ಇರುತ್ತಲ್ವಾ ವಾಟರ್ದು, ಅದನ್ನ. ಮೇಕ್ ಶೋರ್ ದಟ್ ವಾಟರ್ ಡಸ್ ನಾಟ್ ಸ್ಪ್ಲಿಟ್ ಓವರ್. ಸೊ ಇಲ್ಲಿ ನಿಮ್ಗೆ ಸ್ಪಿಲ್ ಓವರ್. ಸೊ ಇಲ್ಲಿ ನೀವು ನೋಡಿದ್ರೆ ಆ ವಾಟರ್ ಅನ್ನೋದು ನೀವು ಮೆಷರ್ ಮಾಡ್ಬೇಕಾದ್ರೆ ಚೆಲ್ಲೋಗ್ತಾ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಓಕೆ, ಅಬ್ಸರ್ವ್ ದ 2 ಪ್ಲೇಟ್ಸ್ ಆಫ್ಟರ್ ಎವ್ರಿ 15 minutes. ಸೊ ಈ ಪ್ರತಿ 15 minutesಗೂ ಆ ಪ್ಲೇಟ್ಸ್ ಅನ್ನೋದನ್ನ ನೀವು ಅಬ್ಸರ್ವ್ ಅನ್ನೋದು ಮಾಡಿ. ಡಸ್ ದ ವಾಟರ್ ಸೀಮ್ಸ್ ಟು ಡಿಸಪಿಯರ್. ಸೊ ಇಲ್ಲಿ ನಿಮ್ಗೆ ಆ ವಾಟರ್ ಅನ್ನೋದು ಡಿಸಪಿಯರ್ ಆಗುತ್ತಾ? ನೋಡ್ತಾ ಹೋಗ್ತಾ ಇದ್ರೆ ಡಿಸಪಿಯರ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ಫ್ರಮ್ ವಿಚ್ ಪ್ಲೇಟ್ ಡಸ್ ಇಟ್ ಡಿಸಪಿಯರ್ ಫಸ್ಟ್. ಸೊ ಇಲ್ಲಿ ನೀವು ಆ ಸನ್ಲೈಟ್ ಅಲ್ಲಿ ಇಟ್ಟಿರೋ ಪ್ಲೇಟ್ ಅಲ್ಲಿ ಫಸ್ಟ್ ಡಿಸಪಿಯರ್ ಆಗುತ್ತಾ ವಾಟರ್, ಅಥವಾ ಈ ಶೇಡ್ ಅಲ್ಲಿ ಇಟ್ಟಿರುವಂತ ಪ್ಲೇಟ್ ಅಲ್ಲಿ ಡಿಸಪಿಯರ್ ಆಗುತ್ತಾ ವಾಟರ್? ಸೊ ಯಾವ್ದ್ರಲ್ಲಿ ಫಸ್ಟ್ ಡಿಸಪಿಯರ್ ಅನ್ನೋದು ಆಗುತ್ತೆ? ವಾಟ್ ಈಸ್ ದ ಸೋರ್ಸ್ ಆಫ್ ಹೀಟ್ ಫಾರ್ ದಿಸ್ ವೇಪರೈಸೇಷನ್. ಸೊ ಇಲ್ಲಿ ಯಾವ್ದು ಆ ಹೀಟ್ ಬರೋದಕ್ಕೆ ಯಾವ್ದು ಸೋರ್ಸ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ವೇಪರೈಸೇಷನ್ ಆಗೋಕೆ ಹೀಟ್ ಅನ್ನೋದು ಕಂಪಲ್ಸರಿ. ಸೊ ಆ ಹೀಟ್ ಅನ್ನೋದು ಯಾವ್ದು ಯಾವ ಸೋರ್ಸ್ ಇಂದ ಹೀಟ್ ಅನ್ನೋದು ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. During the daytime, sunlight falls on the water in oceans, rivers, lakes and ponds. The fields and the other land areas also receive sunlight. ಸೊ ಇಲ್ಲಿ ನೀವು ನೋಡಿದ್ರೆ ಡ್ಯೂರಿಂಗ್ ಡೇ ಟೈಮ್ ಅಲ್ಲಿ, ಓಕೆ, ಸೊ ಸನ್ಲೈಟ್ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಡೇ ಟೈಮ್ ಅಲ್ಲಿ ಸನ್ಲೈಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ಪಾಂಡ್ಸ್ ಅಲ್ಲಿ, ಲೇಕ್ಸ್ ಅಲ್ಲಿ, ರೂಫ್ ಸ್ಟಾಪ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಓಷನ್, ಸಿ, ಇವೆಲ್ಲಾನು ವಾಟರ್, ಅದರಲ್ಲಿರುವಂತ ವಾಟರ್ ಅನ್ನೋದು ಹೀಟ್ ಆಗುತ್ತೆ ಅಲ್ವಾ. ಸನ್ಲೈಟ್ ಇಂದ ಹೀಟ್ ಅನ್ನೋದು ಆಗುತ್ತೆ. ಆಸ್ ಅ ರಿಸಲ್ಟ್, ವಾಟರ್ ಫ್ರಮ್ ಆಲ್ ದೀಸ್ ಪ್ಲೇಸಸ್ ಕಂಟಿನ್ಯೂಸ್ಲಿ ಚೇಂಜಸ್ ಇನ್ ಟು ವೇಪರ್ಸ್. ಸೊ ಇಲ್ಲಿ ನಾವು ಈ ಹೀಟ್ ಆಗೋದ್ರಿಂದ, ಅಲ್ವಾ, ಸನ್ಲೈಟ್ ಇಂದ ಈ ಹೀಟ್ ಆಗಿರೋ ವಾಟರ್ ಅನ್ನೋದು ವೇಪರ್ಸ್ ಆಗುತ್ತೆ. ಹೀಟ್ ಆಗಿದ್ಮೇಲೆ ನೆಕ್ಸ್ಟ್ ವೇಪರ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಎಲ್ಲಾ ವಾಟರ್ ಅನ್ನೋದು ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. However, the salts dissolved in the water are left behind. ಸೊ ಇಲ್ಲಿ ನಮ್ಗೆ ಓಷನ್ಸ್ ಮತ್ತೆ ಸಿ ಅಲ್ಲಿರುವಂತ ಸಾಲ್ಟ್ ಅನ್ನೋದು ಅಲ್ಲೇ ಇದ್ಬಿಡುತ್ತೆ. ವಾಟರ್ ಮಾತ್ರ ವೇಪರ್ಸ್ ಆಗಿ ಹೋಗುತ್ತೆ. ಹೀಟ್ ಮಾಡಿದಾಗ ಎವಾಪರೇಟ್ ಅನ್ನೋದು ಆಗುತ್ತೆ. In activity 2, did you find the water also disappeared from the plate kept in a shade? Though it could have taken more time. ಸೊ ಇಲ್ಲಿ ನೀವು ನೋಡಿದ್ರೆ ಆ ಸನ್ಲೈಟ್ ಅಲ್ಲಿ ಇಟ್ಟಿರೋದು ಮತ್ತೆ ಶೇಡ್ ಅಲ್ಲಿ ಇಟ್ಟಿರುವಂತ ಎರಡು ಪ್ಲೇಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಫಸ್ಟ್ ಆಗೋದು, ನಿಮ್ಗೆ ವಾಟರ್ ಅನ್ನೋದು ಫಸ್ಟ್ ಡಿಸಪಿಯರ್ ಆಗೋದು ಸನ್ಲೈಟ್ ಅಲ್ಲಿ. ಬಟ್ ಆದ್ರೂ ಶೇಡ್ ಅಲ್ಲಿ ಇರುವಂತ ರೀಜನ್ ಅಲ್ಲೂ ಸಹ ವಾಟರ್ ಅನ್ನೋದು ಡಿಸಪಿಯರ್ ಆಗುತ್ತೆ. ಬಟ್ ಟೈಮ್ ಅನ್ನೋದು ತುಂಬಾ ತಗೊಳುತ್ತೆ. ತುಂಬಾ ಟೈಮ್ ಅನ್ನು ತಗೊಂಡು ಅಲ್ಲಿ ಡಿಸಪಿಯರ್ ಅನ್ನೋದು ಆಗುತ್ತೆ. ಥ್ರೋ ಇಟ್ ಕುಡ್ ಹ್ಯಾವ್ ಟೇಕನ್ ಮೋರ್ ಟೈಮ್. ಸೊ ಇಲ್ಲಿ ಅದು ತುಂಬಾ ಟೈಮ್ ಅನ್ನೋದನ್ನ ತಗೊಳುತ್ತೆ.
ಡಸ್ ದ ಹೀಟ್ ಫ್ರಮ್ ದ ಸನ್ಲೈಟ್ ರೀಚ್ ಹಿಯರ್. ಸೊ ಇಲ್ಲಿ ನಮಗೆ ವಾಟರ್ಗೆ, ಆ ಶೇಡ್ ಅಲ್ಲಿ ಇರುವಂತ ವಾಟರ್ಗೆ ಸಹ ಸನ್ಲೈಟ್ ಅನ್ನೋದು ಆಗುತ್ತಾ, ರೀಚ್ ಆಗುತ್ತಾ ಅಂತ ಕೇಳ್ತಾರೆ. ಎಸ್, ಹೌದು, ರೀಚ್ ಆಗುತ್ತೆ. ಡ್ಯೂರಿಂಗ್ ದ ಡೇ ಟೈಮ್ ಆಲ್ ದ ಹೇರ್ ಸರೌಂಡಿಂಗ್ ಹಸ್ ಗೆಟ್ಸ್ ಹೀಟೆಡ್. ಸೊ ಇಲ್ಲಿ ನಮಗೆ ಡೇ ಟೈಮ್ ಅಲ್ಲಿ ಎಲ್ಲಾ ಹೀಟ್, ನಮ್ಮ ಸುತ್ತಮುತ್ತಲಿರುವ ಹೇರ್ ಅನ್ನೋದು ಹೀಟ್ ಆಗುತ್ತೆ, ಹೇರ್ ಅನ್ನೋದು ಹೀಟ್ ನ ತಗೊಳುತ್ತೆ. This warm air provides heat for evaporation of water in the shade. ಸೊ ಇಲ್ಲಿ ವಾರ್ಮ್ ಆಗಿರುವಂತ ಹೇರ್ ಅನ್ನೋದು ಈ ಸುತ್ತಮುತ್ತ, ಓಕೆ, ಆ ಶೇಡ್ ಅಲ್ಲಿ ರೀಜನ್ ಇರುತ್ತೆ ಅಲ್ವಾ, ಆ ಶೇಡ್ ಹತ್ರ ಇರುವಂತ ರೀಜನ್ ಅಲ್ಲಿ ಸುತ್ತಮುತ್ತ ಇರುವಂತ ವಾರ್ಮ್ ಆಗಿರುವಂತ ಹೇರ್ ಅನ್ನೋದು ಹೀಟ್ ನ ಪ್ರೊವೈಡ್ ಮಾಡುತ್ತೆ, ಆ ವಾಟರ್ಗೆ ಹೀಟ್ ಅನ್ನೋದನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ಅದು ಹೀಟ್ ಆಗಿ ವೇಪರೈಸೇಷನ್ ಅನ್ನೋದು ಅಲ್ಲಿ ಆಗುತ್ತೆ, ರೈಟ್. Thus, evaporation takes place from all open surfaces of water. ಸೊ ಇಲ್ಲಿ ನಮಗೆ ಇದರಿಂದ ಏನ್ ಕನ್ಕ್ಲೂಡ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ವಾಟರ್ ಅನ್ನೋದು ಪ್ರತಿಯೊಂದರಲ್ಲೂ ಎವಾಪರೇಷನ್ ಅನ್ನೋದು ಆಗುತ್ತೆ, ಓಕೆನಾ. ಸೊ ಓಪನ್ ಪ್ಲೇಸಸ್ ಅಲ್ಲಿ ನಾವು ಬಿಟ್ಟಾಗ ಆ ವೇಪರ್ಸ್ ಅನ್ನೋದು ಅಲ್ಲಿನೂ ಆಗುತ್ತೆ, ಅಂದ್ರೆ ಈ ಹೀಟ್ ಆಗುತ್ತೆ ಅಲ್ವಾ ವಾಟರ್. ಸೊ ಹೀಟ್ ಆಗೋದ್ರಿಂದ ಆ ಶೇಡ್ ಅಲ್ಲಿ ಇರುವಂತ ಪ್ಲೇಸಸ್, ಶೇಡ್ ಅಲ್ಲಿ ಇದ್ರೂ ಸಹ ಹೀಟ್ ಅನ್ನೋದು ಅಲ್ಲಿ ಆಗುತ್ತೆ. ಸೊ ಅದರಿಂದ ವಾಟರ್ಸ್ ಅನ್ನೋದು ಓಪನ್ ಪ್ಲೇಸ್ ಅಲ್ಲಿ ಇದ್ದಾಗ ಅದ್ರ ಸರೌಂಡ್ ಅಲ್ಲಿ ಇರುವಂತ ಹೇರ್ ಅನ್ನೋದು ಹೀಟ್ ನ ತಗೊಳ್ಳೋದ್ರಿಂದ ಹೀಟ್ ಅನ್ನೋದು ಆ ಸೋರ್ಸಸ್, ಆ ಶೇಡ್ ಅಲ್ಲಿ ಇರುವಂತ ಸೋರ್ಸ್ ಮೇಲೆ ಬೀಳುತ್ತೆ. ಸೊ ಆ ಸೋರ್ಸಸ್ ಅನ್ನೋದು ಎವಾಪರೇಟ್ ಆಗುತ್ತೆ. ದಟ್ ಈಸ್ ವೈ ವಿ ರೇರ್ಲಿ ನೋಟಿಸ್ ಇಟ್ಸ್ ಲಾಸ್ ಫ್ರಮ್ ದ ಬಕೆಟ್ ಫುಲ್ ಆಫ್ ವಾಟರ್. ಸೊ ಅದಕ್ಕೆ ನಾವು ಕೆಲವೊಂದ್ಸರಿ ವಾಟರ್ ಫುಲ್ ಆಗಿದ್ರೆ, ಬಕೆಟ್ ಫುಲ್ ಆಗಿದ್ರೆ ನಾವು ಕೆಲವೊಂದ್ಸರಿ ಇದನ್ನ ನಾವು ನೋಟಿಸ್ ಮಾಡ್ತೀವಿ, ಸ್ವಲ್ಪ ಖಾಲಿ ಆಗಿರೋದನ್ನ. ಇನ್ ಸನ್ಲೈಟ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಫಾಸ್ಟರ್. ಈ ಸನ್ಲೈಟ್ ಅಲ್ಲಿ ನಮಗೆ ಎವಾಪರೇಷನ್ ಅನ್ನೋದು ಫಾಸ್ಟ್ ಆಗಿ ಟೇಕ್ಸ್ ಪ್ಲೇಸ್ ಆಗುತ್ತೆ. ಆನ್ ಹೀಟಿಂಗ್ ವಾಟರ್ ಆನ್ ಎ ಬರ್ನರ್. ಸೊ ಇಲ್ಲಿ ನಮಗೆ ಬರ್ನರ್ ಮೇಲೆ ಹೀಟ್ ಮಾಡೋದ್ರಿಂದ ಸನ್ಲೈಟ್ ಅಲ್ಲಿ ಹೀಟ್ ಅನ್ನೋದು ಬೇಗ ಆಗುತ್ತೆ, ಎವಾಪರೇಷನ್ ಅನ್ನೋದು ಸಹ ಬೇಗ ಆಗುತ್ತೆ. ಇಟ್ಸ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಈವನ್ ಫಾಸ್ಟರ್. ಇಸ್ ದೇರ್ ಎನಿ ಅದರ್ ಪ್ರೋಸೆಸ್ ಥ್ರೂ ವಿಚ್ ವಾಟರ್ ವೇಪರ್ಸ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಏರ್. ಸೊ ಇಲ್ಲಿ ನಾವು ನೋಡಿದ್ರೆ ಈ ವೇಪರೈಸೇಷನ್, ಎವಾಪರೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಈ ಸನ್ಲೈಟ್ ಜೊತೆ ಬೇರೆ ಏನಾದ್ರೂ ಸೋರ್ಸ್ ಅನ್ನೋದು ಇದೆ ಅಂತ ಹೇಳಿದ್ರೆ, ಓಕೆ. ಸೊ ಬೇರೆ ಸೋರ್ಸ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅಲ್ಲಿ ಸನ್ಲೈಟ್ ಇಂದ ಬಂದಾಗ ಆ ವಾಟರ್ ಅನ್ನೋದು ಬೇಗ ಹೀಟ್ ಆಗಿ ಎವಾಪರೇಷನ್ ಅನ್ನೋದು ಸಹ ಬೇಗ ಆಗುತ್ತೆ. ಲಾಸ್ ಆಫ್ ವಾಟರ್ ಬೈ ಪ್ಲಾಂಟ್ಸ್. ನೆಕ್ಸ್ಟ್ ಹೆಡಿಂಗ್ ಇಸ್ ಯಾವ ರೀತಿ ವಾಟರ್ ಅನ್ನೋದು ಲಾಸ್ ಆಗುತ್ತೆ, ಪ್ಲಾಂಟ್ಸ್ ಮುಖಾಂತರ ಯಾವ ರೀತಿ ವಾಟರ್ ಅನ್ನೋದು ಲಾಸ್ ಆಗುತ್ತೆ ಅಂತ ನಾವು ನೋಡೋಣ, ಓಕೆನಾ. ಯು ಹ್ಯಾವ್ ಲರ್ನ್ ಇನ್ ಚಾಪ್ಟರ್ 7 ದಟ್ ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಸೊ ನೀವು ಆಲ್ರೆಡಿ ಇಲ್ಲಿ ನೋಡಿರೋ ಪ್ರಕಾರ ಪ್ಲಾಂಟ್ಸ್ಗೆ ವಾಟರ್ ಅನ್ನೋದು ನೆಸೆಸರಿ ಅಲ್ವಾ, ಫಾರ್ ಫುಡ್ ಪ್ರಿಪರೇಷನ್ಗೆ ಅವು ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಪ್ಲಾಂಟ್ಸ್ಗೆ ವಾಟರ್ ಅನ್ನೋದು ಮೇನ್, ಓಕೆ. ಪ್ಲಾಂಟ್ಸ್ ಯೂಸ್ ಎ ಪಾರ್ಟ್ ಆಫ್ ದಿಸ್ ವಾಟರ್ ಟು ಪ್ರಿಪೇರ್ ದೇ ಫುಡ್. ಸೊ ಇಲ್ಲಿ ನಮಗೆ ಈ ಪ್ಲಾಂಟ್ಸ್ ಅನ್ನೋದು ಈ ಪಾರ್ಟ್ ಆಫ್, ಓಕೆ, ಈ ಪಾರ್ಟ್ ಆಫ್ ಫುಡ್ ನ ಪ್ರಿಪೇರ್ ಮಾಡಕ್ಕೆ ಒಂದು ಪಾರ್ಟ್ ಆಫ್ ವಾಟರ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳುತ್ತೆ, ಓಕೆ. ಬೋಜೋ ಹ್ಯಾಸ್ ಬೀನ್ ರೀಡಿಂಗ್ ಅಬೌಟ್ ಟ್ರಾನ್ಸ್ಪಿರೇಷನ್. ಸೊ ಇಲ್ಲಿ ನಾವು ಬೋಜೋ ಒಂದು ಟ್ರಾನ್ಸ್ಪಿರೇಷನ್ ಬಗ್ಗೆ, ಯಾವ ರೀತಿ ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಅನ್ನೋದು ಆಗುತ್ತೆ ಅನ್ನೋದನ್ನ ನೋಡ್ತಾ ಇರ್ತಾನೆ. He asked himself how much water is lost through transpiration by wheat plant. ಸೊ ಇಲ್ಲಿ ವಾಟರ್ ಅನ್ನೋದು ಎಷ್ಟು ಯೂಸ್ ಆಗುತ್ತೆ, ವೀಟ್ ಪ್ಲಾಂಟ್ ಅನ್ನೋದು ಟ್ರಾನ್ಸ್ಪಿರೇಷನ್ ಆಗ್ಬೇಕು ಅಂತ ಹೇಳಿದ್ರೆ, ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ವಾಟರ್ ಅನ್ನೋದು ಯೂಸ್ ಆಗುತ್ತೆ ಅಂತ ಅವನಲ್ಲೇ ಹಿಮ್ಸೆಲ್ಫ್ ಅವನು ಕ್ವೆಶನ್ ಅನ್ನು ಮಾಡ್ಕೋತಾನೆ, ಓಕೆ. wheat plant that gives us 1 kilogram of wheat. ಸೊ ಇಲ್ಲಿ ನಮಗೆ 1 kilogram 1 kg ಅಷ್ಟು ವೀಟ್ ಅನ್ನೋದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ವಾಟರ್ ಅನ್ನೋದು ಬೇಕು ಅಂತ, ಓಕೆ. he found out that this is nearly 500 liters, that is roughly 25 large sized buckets. ಸೊ ಇಲ್ಲಿ ನಮಗೆ 1 kg ಅಷ್ಟು ವೀಟ್ ಬೇಕು ಅಂತ ಹೇಳಿದ್ರೆ 500 ಲೀಟರ್ಸ್ ಅಷ್ಟು ವಾಟರ್ ಬೇಕು. ಅಂದ್ರೆ ನಿಮ್ಗೆ ಎಷ್ಟು 25 ಲಾರ್ಜ್ ಬಕೆಟ್, ದೊಡ್ಡ ಬಕೆಟ್ಸ್ ಅಷ್ಟು 25 ಬಕೆಟ್ಸ್ ವಾಟರ್ ಅನ್ನೋದು ಬೇಕು ಅಂತ ಹೇಳ್ತಾನೆ, ಓಕೆ. ಕ್ಯಾನ್ ಯು ನೌ ಇಮ್ಯಾಜಿನ್ ದ ಅಮೌಂಟ್ ಆಫ್ ವಾಟರ್ ಲಾಸ್ ಬೈ ಪ್ಲಾಂಟ್ಸ್ ಆಫ್ ಆಲ್ ದ ಫಾರೆಸ್ಟ್, ಕ್ರಾಪ್ಸ್ ಅಂಡ್ ಗ್ರಾಸ್ ಲ್ಯಾಂಡ್ ಟುಗೆದರ್. ಸೊ ಈಗ ನಿಮ್ಗೆ ಗೊತ್ತಾಗುತ್ತಾ
ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಕ್ರಾಪ್ಸ್ ಇವೆಲ್ಲ ಎಷ್ಟು ವಾಟರ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ. ಓಕೆ, ಸೊ ರಿಟೈನ್ ಸಮ್ ಆಫ್ ಇಟ್ ಇನ್ ದೇರ್ ಡಿಫ್ರೆಂಟ್ ಪ್ಲೇಸಸ್. ಸೊ ಇಲ್ಲಿ ನಮ್ಗೆ ಅವು ಆ ವಾಟರ್ ಅನ್ನೋದನ್ನ ರಿಟೈನ್ ಮಾಡ್ಕೊಳ್ಳುತ್ತೆ ಕೆಲವೊಂದು ಪ್ಲೇಸಸ್ ಇಂದ. ಓಕೆ, ಡಿಫ್ರೆಂಟ್ ಪ್ಲೇಸಸ್ ಇಂದ. ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ವಾಟರ್ ಈಸ್ ರಿಲೀಸ್ಡ್ ಬೈ ದ ಪ್ಲಾಂಟ್ ಇನ್ ಟು ಏರ್. ಸೊ ಈ ಪ್ಲಾಂಟ್ ವಾಟರ್ಸ್ ಇಂದ ಈ ರಿಮೈನಿಂಗ್ ಭಾಗನ ಏನ್ ಮಾಡುತ್ತೆ, ಏರ್ಗೆ ಅದು ಕೊಡುತ್ತೆ. ಓಕೆನಾ, ಸೊ ರಿಲೀಸ್ ಮಾಡುತ್ತೆ ಹೇರ್ ಅಲ್ಲಿ. ಆಸ್ ವಾಟರ್ ವೇಪರ್ಸ್ ಥ್ರೂ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಅಂಡ್ ಇಲ್ಲಿ ವಾಟರ್ ವೇಪರ್ಸ್ ಅನ್ನೋದು ಟ್ರಾನ್ಸ್ಪಿರೇಷನ್ ಮುಖಾಂತರ ಆಗುತ್ತೆ. ಡು ಯು ರಿಮೆಂಬರ್ ಅಬ್ಸರ್ವಿಂಗ್ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ಬೈ ಪ್ಲಾಂಟ್ಸ್ ಇನ್ ಆಕ್ಟಿವಿಟಿ 4 ಇನ್ ಚಾಪ್ಟರ್ 7. ಸೊ ಇಲ್ಲಿ ನೀವು ಚಾಪ್ಟರ್ 7 ಅಲ್ಲಿ ಆಕ್ಟಿವಿಟಿ 4 ಮಾಡಿರ್ತೀರಾ, ರೈಟ್? ಸೊ ಆ ಆಕ್ಟಿವಿಟಿಯಿಂದ ನೀವು ಇದನ್ನ ನೋಡ್ಕೋಬಹುದು, ಯಾವ ರೀತಿ ಈ ಟ್ರಾನ್ಸ್ಪಿರೇಷನ್ ಅನ್ನೋದು ಆಗುತ್ತೆ ಅನ್ನೋದು ನೀವು ನೋಡ್ತೀರಾ. ಓಕೆ, ವಾಟರ್ ವೇಪರ್ಸ್ ಎಂಟರ್ಸ್ ದ ಏರ್ ಥ್ರೂ ದ ಪ್ರೋಸೆಸ್ ಆಫ್ ಎವಾಪರೇಷನ್. ಸೊ ಈ ವಾಟರ್ ವೇಪರ್ಸ್ ಈ ಹೇರ್ ಅನ್ನೋದನ್ನ ತಾಕುತ್ತೆ, ರೀಚ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಪ್ರೋಸೆಸ್ ಆಫ್ ಎವಾಪರೇಷನ್. ಎವಾಪರೇಷನ್ ಪ್ರೋಸೆಸ್ ಇಂದ ಈ ಏನು ವಾಟರ್ ಅನ್ನೋದು, ವಾಟರ್ ವೇಪರ್ಸ್ ಅನ್ನೋದು ಹೇರ್ಗೆ ಹೋಗುತ್ತೆ, ಎಂಟರ್ ಆಗುತ್ತೆ. ಅಂಡ್ ಟ್ರಾನ್ಸ್ಪಿರೇಷನ್ ಏನು, ಎವಾಪರೇಷನ್ ಮತ್ತೆ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಮುಖಾಂತರ. ಇಟ್ ಈಸ್ ಲಾಸ್ ಫಾರ್ ಎವರ್. ಸೊ ಇದು ಲಾಸ್ ಆಗ್ತಾನೆ ಇರುತ್ತೆ ಎವರ್. ನೋ, ವಿ ಗೆಟ್ ಇಟ್ ಬ್ಯಾಕ್ ಅಗೈನ್ ಆಸ್ ವಿ ವಿಲ್ ಸಿ. ಸೊ ಇಲ್ಲಿ ನಾವು ನೋಡಿದ್ರೆ ಇಟ್ ಈಸ್ ಲಾಸ್ ಫಾರ್ ಎವರ್ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಲಾಸ್ ಆಗ್ತಾನೆ ಇರುತ್ತಾ ಅಂತ ಹೇಳಿದ್ರೆ ನೋ, ನಮ್ಗೆ ಮತ್ತೆ ಅದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೌ ಆರ್ ಕ್ಲೌಡ್ಸ್ ಫಾರ್ಮ್. ನೆಕ್ಸ್ಟ್ ಹೆಡಿಂಗ್ ಇಸ್ ಹೌ, ಯಾವ ರೀತಿ ಕ್ಲೌಡ್ಸ್ ಅನ್ನೋದು ಫಾರ್ಮ್ ಆಗಿದೆ ಅಂತ ಹೇಳಿ. ಓಕೆನಾ,